ಹಾಯ್ ಹಲೋ ನಮ್ಮ ವಿಡಿಯೋ ನೋಡ್ತಾ ಇರ್ತಕ್ಕಂತಹ ಎಲ್ಲ ಕನ್ನಡ ಜನತೆಗೆ ನಮಸ್ಕಾರ. ನಾವಿವತ್ತು ಕನ್ನಡ ಕಂಡಂತಹ ಒಬ್ಬ ಅದ್ಭುತ ಕಲಾವಿದರ ಮನೆಯನ್ನು ತೋರಿಸ್ಲಿಕ್ಕೆ ನಿಮ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು, ನಾವು ಈಗ ಜಯನಗರ ಬಸ್ ಸ್ಟಾಪ್ ಹತ್ರ ಇದ್ದೇವೆ. ಇಲ್ಲಿಂದ ಅವರ ಮನೆಗೆ ಹೇಗೆ ಹೋಗೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಯಾರ ಮನೆಗೆ ಹೋಗ್ತಿದ್ದೀವಿ ಇವತ್ತಂತಂದರೆ, ಅದೇ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮನೆಗೆ, ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತಲೇ ಪ್ರಸಿದ್ಧವಾದಂಥ ವಿಷ್ಣುವರ್ಧನ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ನಾವು ಬಸ್ ಸ್ಟಾಪ್ ಪಕ್ಕದ ರಸ್ತೆಯಿಂದ, ಅಂದರೆ ಇದನ್ನು 9th ಮೇನ್ ಅಂತ ಕರೀತಾರೆ, ಈ ರಸ್ತೆಯಿಂದ ಹೋಗ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರನ್ನು ನಾವು ಕಳ್ಕೊಂಡು ಆಲ್ಮೋಸ್ಟ್ ಒಂದು 15-16 ವರ್ಷಗಳು ಆಯಿತು. ಇವಾಗ ಅವರನ್ನು ಸಾಹಸ ಸಿಂಹ, ಆ್ಯಂಗ್ರಿ ಯಂಗ್ ಮ್ಯಾನ್ ಅಥವಾ ದಾದಾ ಅಂತ ಕೂಡ ಪ್ರಸಿದ್ಧರಾಗಿದ್ದರು. ಕನ್ನಡ ಕಂಡಂತಹ ಒಬ್ಬ ಅದ್ಭುತವಾದಂತಹ ನಟರಲ್ಲಿ ಅವರು ಕೂಡ, ಕಲಾವಿದರಲ್ಲಿ ಅವರು ಸಹ ಒಬ್ಬರು. ಇಲ್ಲಿ ನಾವು ಟರ್ನ್ ತಗೊಬೇಕಾಗುತ್ತೆ, ಲೆಫ್ಟ್ ಟರ್ನು. ಇದನ್ನು 33rd ಕ್ರಾಸ್ ರೋಡ್ ಅಂತ ಕರೀತಾರೆ. ಟರ್ನ್ ತಗೊಂಡ ನಂತರ ಇಲ್ಲಿಂದ ಸ್ಟ್ರೇಟ್ ಟಿಲ್ ಡೆಡ್ ಎಂಡ್, ಮಧ್ಯದಲ್ಲಿ ಒಂದು ಸಿಗ್ನಲ್ ಬರುತ್ತೆ, ಅದಾಗಿ ಡೆಡ್ ಎಂಡ್ ಆಗೋವರೆಗೂ ಇದೇ ರಸ್ತೆಯನ್ನು ನಾವು ಕಂಟಿನ್ಯೂ ಮಾಡಬೇಕು. ಈ ಒಂದು ಮಾರ್ಗನ ನಿಮಗೆ ತುಂಬ ಸರಳವಾಗಿ, ಯಾವ ಥರ ನೀವು ಕಾರಲ್ಲಿದ್ದರೆ ಅಥವಾ ಬೈಕಲ್ಲಿದ್ದರೆ ಯಾವ ಥರ ಇದನ್ನು ಅವರ ಮನೆಗೆ ಹೋಗ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಬಟ್ ಇವಾಗ ನಾವು ಹೋದರೆ ಸಹ ವಿಷ್ಣುವರ್ಧನ್ ಸರ್ನ ಕಳ್ಕೊಂಡಿದ್ದೀವಿ, ಅವ್ರು ಇರೋದಿಲ್ಲ ಅಲ್ವಾ. ಹಾಗಾಗಿ ಅಲ್ಲಿ ಭಾರತಿ ಅಮ್ಮ ಇರ್ತಾರೆ, ಭಾರತಿ ವಿಷ್ಣುವರ್ಧನ್ ಅವರು, ಮತ್ತು ಅನಿರುದ್ಧ್ ಜಾಟ್ಕರ್ ಅವರು ಇರ್ತಾರೆ, ಅನಿರುದ್ಧ್ ಅವರು ಇರ್ತಾರೆ. ಅಂದರೆ ಈಗ ಯಾವುದು ಜೊತೆ ಜೊತೆಯಲ್ಲಿ ಅನ್ನುವಂಥ ಒಂದು ಸೀರಿಯಲ್ನ ನೋಡಿದ್ರಿ, ಇಡೀ ಕರ್ನಾಟಕ ವೈಡ್ ಫುಲ್ ಫೇಮಸ್ ಆಗಿತ್ತಲ್ವಾ. ಅದೇ ನಾಯಕ ನಟ, ಆ ಒಂದು ಧಾರಾವಾಹಿಯ ನಾಯಕ ನಟರಾಗಿದ್ದಂತಹ ಅನಿರುದ್ಧ್ ಅವರು ಅದ್ಭುತವಾದಂತಹ ಕನ್ನಡನ ಮಾತಾಡ್ತಾರೆ, ಒಬ್ಬ ಒಳ್ಳೆಯ ಸೋಷಿಯಲ್ ಆ್ಯಕ್ಟಿವಿಸ್ಟು. ಅವರು ಮತ್ತು ಅವರ ಹೆಂಡತಿಯಾದಂಥ ಕೀರ್ತಿ ಅಮ್ಮ, ಅವರ ವಿಷ್ಣುವರ್ಧನ್ ಅವರ ಮೊಮ್ಮಗಾದಂತಹ ಜ್ಯೇಷ್ಠವರ್ಧನ್ ಅವರು ಅಲ್ಲೇ ವಾಸಿಸ್ತಾರೆ. ಇವಾಗ ನಾವು ಅವ್ರ ಮನೆ ಕಡೆ ಹೋಗ್ತಾ ಇದ್ದೇವೆ. ನೋಡಿ, ನಾವು ಇದೇ ಮಾರ್ಗದಲ್ಲೇ ಕಂಟಿನ್ಯೂ ಮಾಡಬೇಕು. ವಿಷ್ಣುವರ್ಧನ್ ಸರ್ ಅವ್ರ ಬಗ್ಗೆ ಹೇಳಂಗಿದ್ರೆ, ಅವರು ಸರಿಸುಮಾರು 200ಕ್ಕೂ ಹೆಚ್ಚಿನ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ಮೂಲತಃ ಹುಟ್ಟಿದ್ದು ಮೈಸೂರಿನಲ್ಲಿ. 18ನೇ ಸೆಪ್ಟೆಂಬರ್ 1950ರಲ್ಲಿ ಅವರು ಜನಿಸ್ತಾರೆ, ಮತ್ತು 2009ರಲ್ಲಿ ಅವರ ಮರಣವಾಗುತ್ತೆ. ಇಲ್ಲಿ ನೋಡ್ಬೋದು, ಡೆಡ್ ಎಂಡ್ ಇದೆ. ನಾವು ಇದನ್ನು 18ನೇ ಮೇನ್ ಅಂತ, 18th ಮೇನ್ ಕರೀತಾರೆ. ಜಯನಗರದಲ್ಲಿರುವಂಥ 18 ಮೇನಿಂದ ಜಸ್ಟ್ ಒಂದು 100 ಮೀಟ್ರ್ ಹೋದರೆ ನಮಗೆ ಇಲ್ಲಿ ಇನ್ನೊಂದು ಟರ್ನ್ ಸಿಗುತ್ತೆ. ಅದು ಬಂದ್ಬಿಟ್ಟು 32nd ಈ ಕ್ರಾಸ್ ರೋಡ್ ಅಂತ. ಅಲ್ಲಿ ಬೋರ್ಡ್ ಸಹ ಕಾಣಿಸುತ್ತೆ, ನಮಗೆ ತೋರಿಸ್ತೀನಿ. ನಿಧಾನಕ್ಕೆ ಹೋಗೋಣ. ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ಇದರಲ್ಲಿ. ಈ ಕಡೆ ನಾವು ರೈಟ್ ತಿರ್ಕೊಂಡ್ಬಿಟ್ರೆ ಇನ್ನೊಂದು ಚೂರು ಒಂದು 100 ಮೀಟರ್ 200 ಮೀಟರ್ ಹೋದರೆ ಇಲ್ಲಿ ಜನರಲ್ ಹಾಸ್ಪಿಟಲ್ ಸಿಗುತ್ತೆ, ಜಯನಗರದ್ದು. ಜಯನಗರ ಸಾರ್ವಜನಿಕ ಆಸ್ಪತ್ರೆ ಅಂತ ನಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿಗುತ್ತೆ. ಆ ಆಸ್ಪತ್ರೆ ಆದ ನಂತರನೇ ನಾವು ಆ್ಯಕ್ಚುಲಿ ರೈಟ್ ತೊಗೊಬೇಕಾಗಿರೋದು. ಅದನ್ನು 26th ಮೇನ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ನೀವು ಇನ್ನೊಂದು ಚೂರು, ಇದು ರಾಜೀವ್ ಗಾಂಧಿ ಮೆಡಿಕಲ್ ಸೈನ್ಸಸ್ ಯೂನಿವರ್ಸಿಟಿ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತೀರಾ, ರೈಟ್ ಹ್ಯಾಂಡ್ ಸೈಡಲ್ಲಿ ಕಾಣೋದು ನಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಾಣಿಸುತ್ತೆ. ಹಾಗೇನೆ ಮುಂದೆ ಇನ್ನೊಂದು ಚೂರು ಮುಂದೆ ಹೋದ ನಂತರ ನಮಗೆ ಇಲ್ಲಿ ಈ ಬಸ್ ಸ್ಟಾಪ್ ಆದ ನಂತರ ಇಲ್ಲಿ ನೋಡ್ಬೋದು, ಅಲ್ಲಿ ಆರ್ಚ್ ಏನು ಕಾಣಿಸುತ್ತೆ, ಅದು ಸಾರ್ವಜನಿಕ ಆಸ್ಪತ್ರೆ ಜಯನಗರದ್ದು. ಇದೇ ಸರ್ಕಲಿಂದ ನಾವು ಈಗ ಒಂದು ರೈಟ್ ತಗೊಳ್ಳೋಣ. ಇಲ್ಲಿ ರೈಟ್ ತಗೊಂಡ್ಬಿಟ್ಟು ನಮಗೆ 2ನೇ ರೋಡಲ್ಲಿ, ಅಂದರೆ 2ನೇ ಲೆಫ್ಟ್ ತಗೊಬೇಕು. 2ನೇ ಲೆಫ್ಟ್ ತಗೊಂಡ್ರೆ ಅವ್ರ ಮನೆಗೆ ಇನ್ನೂ ಸಮೀಪ ಆಗುತ್ತೆ, ವಿಷ್ಣುವರ್ಧನ್ ಸರ್ ಮನೆಗೆ ಇನ್ನೂ ಈಸಿಯಾಗಿ ಹೋಗ್ಬೋದು. ಇಲ್ಲಿ ಟರ್ನ್ ತಗೊಳ್ಳೋಣ, 2ನೇ ಲೆಫ್ಟು. ಇದು 32ನೇ G ಕ್ರಾಸ್ ಅಂತ. ಇಲ್ಲಿ ರೋಡ್ ಕ್ಲೋಸ್ ಇದೆ ಅಲ್ಲಿ. ಯಾವುದೋ ಲಾರಿ ನಿಂತ್ಕೊಂಡಿದೆ. ಹಾಗಾಗಿ ನಾವು ಬನ್ನಿ ನೆಕ್ಸ್ಟ್ ರೋಡಿಂದ ಹೋಗೋಣ. ಹಾಗಿದ್ರೆ ಆ ಸರ್ಕಲಿಂದ ನಾವು 2ನೇ ಲೆಫ್ಟ್ ತೊಗೊಬಾರ್ದು, ಮುಂದೆ ಬಂದು 3ನೇ ಲೆಫ್ಟ್ ತೊಗೊಬೇಕು. 3ನೇ ಲೆಫ್ಟ್ ತಗೊಂಡಾಗ ನಿಮಗೆ ಇಲ್ಲಿ ಆಸ್ಪತ್ರೆ ಇದೆ, ಮತ್ತು ಅದರ ಪಕ್ಕದಲ್ಲಿ ಜಯನಗರ ಡಿಪೋ ಸಹ ಕಾಣಿಸುತ್ತೆ. ಇವಾಗ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಜಯನಗರ ಡಿಪೋ ಇದೆ. ಇಲ್ಲಿಂದ ಒಂಚೂರು ಒಂದು 50 ಮೀಟ್ರ್ ಹೋದ ನಂತರ ನಾವು ಲೆಫ್ಟ್ ತೊಗೊಬೇಕು. 35ನೇ C ಕ್ರಾಸ್ ಅದು. ಆ ಬೋರ್ಡ್ ತೋರಿಸ್ತೇನೆ ನಿಮಗಲ್ಲಿ. 35ನೇ C ಕ್ರಾಸ್ ಅಂತ ನೋಡಿ ಇಲ್ಲಿ ಬರೆದಿದೆ. ಇಲ್ಲಿಂದ ನಾವು ಟರ್ನ್ ತೊಗೊಂಡ್ಬಿಟ್ಟು ಅಲ್ಲಿಂದ ಲೆಫ್ಟ್ ತೊಗೊಂಡ್ಬಿಟ್ಟು ಮತ್ತೆ ಫಸ್ಟ್ ಲೆಫ್ಟ್ ತೊಗೊಬೇಕು.
ಫಸ್ಟ್ ಲೆಫ್ಟು ಮತ್ತು ಫಸ್ಟು ರೈಟ್ ತೊಗೊಂಡ್ಬಿಟ್ರೆ ಸರ್ ಮನೆ ಕಾಣಿಸುತ್ತೆ ನಿಮಗೆ. ಇಲ್ಲಿ ನಾನು ಲೆಫ್ಟ್ ತೊಗೊತಾ ಇದ್ದೀನಿ. ಆ ಕಡೆಯಿಂದ ಬಂದಿದ್ದರೆ ಇನ್ನೂ ಸುಲಭ ಆಗ್ತಿತ್ತು, ಒಂಚೂರು ಬೇಗನೂ ಅಂದರೆ ತೋರಿಸ್ಬೋದಾಗಿತ್ತು. ಹಾಗೆ ಬಂದ ನಂತರ ಅಲ್ಲಿ ಫಸ್ಟ್ ಲೆಫ್ಟ್ ತೊಗೊಂಡ್ವಿ, ಹಾಗೆ ಇಲ್ಲಿ ಫಸ್ಟ್ ರೈಟ್ ತೊಗೊಬೇಕು. ನಮ್ಗೆ ಇಲ್ಲೆಲ್ಲ ಗಿಡಗಳು ಎಲ್ಲ ಕಾಣಿಸಿದಾವಲ್ಲ, ಇದನ್ನೇ ವಿಷ್ಣುವರ್ಧನ್ ಪಾರ್ಕ್ ಅಂತ ಕರೀತಾರೆ, ಜಯನಗರದಲ್ಲಿರುವಂಥದ್ದು. ಸೊ ಇಲ್ಲಿ ರೈಟ್ ತಗೊಂಡ ನಂತರ ಇದೇ ಮಾರ್ಗದಲ್ಲಿ, ಇದೇ ರಸ್ತೆಯಲ್ಲಿ ವಿಷ್ಣುವರ್ಧನ್ ಸರ್ ಅವರ ಮನೆ ಇದೆ. ಇಲ್ಲಿ ನೋಡ್ಬೋದು, ಇದೇ ರಸ್ತೆಯಲ್ಲಿ ವಿಷ್ಣುವರ್ಧನ್ ಸರ್ ಅವರ ಮನೆ ಇರೋದು. ಇಲ್ಲೇ ಇತ್ತಲ್ಲ ಮನೆ, ನನಗೆ ಮಿಸ್ ಆಯಿತು. ಮನೆಯಲ್ಲಿ ಹಿಂದುಗಡೆ ಇದೆ, ನೋಡ್ಬೋದು. ಈಗ ನಾನು ಯೂಟರ್ನ್ ತಗೊತಾ ಇದ್ದೀನಿ. ತುಂಬ ದಿನಗಳ ನಂತರ ಬಂದೆ, ಸೊ ಹಾಗಾಗಿ ಮನೆಯನ್ನು ರಿನೋವೇಟ್ ಮಾಡಲಾಗಿದೆ, ಮನೆ ಕಟ್ಟಿದ್ದಾರೆ ಹೊಸದಾಗಿ. ಸೊ ಇಲ್ಲಿ ನೋಡ್ಬೋದು, ವಾಲ್ಮೀಕಿ ಅಂತ ಮನೆ ಹೆಸರಿದೆ. ಇದೇ ನೋಡಿ ಸರ್ ವಿಷ್ಣುವರ್ಧನ್ ಸರ್ ಅವರು, ಅಥವಾ ಭಾರತಿ ವಿಷ್ಣುವರ್ಧನ್ ಅವರು, ಅಥವಾ ನಮ್ಮ ಅನಿರುದ್ಧ್ ಸರ್ ಅವರು ಇರುವಂತಹ ಮನೆ. ಸೊ ಇಲ್ಲಿ ನೋಡ್ಬೋದು ಗೆಳೆಯರೆ, ಗೇಟ್ ಮೇಲೆ ಯಾರ ಚಿತ್ರನ ನೋಡ್ತೀರಾ, ಇಲ್ಲೊಂದು ಸಿಂಹ ಇದೆ. ಸೊ ಇದೇ ನೋಡಿ ನಮ್ಮ ಸಾಹಸ ವಿಷ್ಣುವರ್ಧನ್ ಅವರ ಮನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಥ್ಯಾಂಕ್ ಯು.